ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಇವತ್ತ ಸರ್ಕಾರ ವಿರುದ್ಧವೇ ಏನೋ ಎಲ್ಲೋ ಒಂದು ಕಡೆ ಭುಗಿಲಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಒಬ್ಬರು ಹಿರಿಯ ಶಾಸಕರು ಹೇಳ್ತಾ ಇದ್ದಾರೆ. ನಮ್ಮ ಜೊತೆ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಇದ್ದಾರೆ. ಸರ್, ಏನಿದು ಟೋಟಲಿ ಒಬ್ಬ ಹಿರಿಯ ಶಾಸಕರೇನದ ಅಂದ್ರೆ ಈಗ ಸರ್ಕಾರ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ದಾರೆ. ಅವ್ರದ್ದು ಸಚಿವರು ಅವ್ರೇನು ಹೇಳ್ತಾರೆ, ಟೋಟಲಿ ಬಿ ಜೆ ಪಿದವರಿಗೆ ಗೊತ್ತದ ಭ್ರಷ್ಟಾಚಾರ ಅಂದ್ರೆ ಇಡೀ ರಾಜ್ಯದ ಜನ ನೋಡತ್ತಾರ. ಆದ್ರೆ ಇವತ್ತು ಬಿ ಜೆ ಪಿದವರು ವಿರೋಧ ಮಾಡ್ಲಿಕ್ಕೆ ಇಂಥ ವಿಷಯಗಳು ಇಂಥ ಭ್ರಷ್ಟಾಚಾರ ಎತ್ತಲಕ್ಕೆ ಯಾಕೆ ವಿಫಲ ಆಗ್ತಾ ಇದೆ ಸರ್? ಕಾಂಗ್ರೆಸ್ ಸ್ವತಂತ್ರ ಭಾರತದಲ್ಲಿ ಯಾವ ರಾಜ್ಯಗಳಲ್ಲಾಗಲಿ ಅಥವಾ ರಾಷ್ಟ್ರ ಮಟ್ಟದ ಸರ್ಕಾರಗಳಾಗಲಿ ಸದಾ ಭ್ರಷ್ಟಾಚಾರದ ಜನ್ಮ ಕೊಟ್ಟಿದ್ದಂಥದ್ದು ಯಾವುದಾದ್ರೂ ಪಕ್ಷ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಇದೆ. ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ಖಟಾಖಟ್ ಅನ್ನುವಂಥ ಶಬ್ದದ ಮೂಲ ಅರ್ಥ ಮತ್ತು ಅದರ ಮರ್ಮ ಇವತ್ತು ಕಳೆದ 2 ವರ್ಷದಿಂದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರದಲ್ಲಿ ಖಟಾಖಟ್ ಅನ್ನೋಂಥದ್ದನ್ನು ಮತ್ತು ದೀನ ದಲಿತ ಹಿಂದುಳಿದಂಥ ಎಲ್ಲ ವರ್ಗದವರನ್ನು ಇವತ್ತು ಸುಲಿಗೆ ಮಾಡಲಿಕ್ಕೆ ಖಟಾಖಟ್ ಅನ್ನುವಂಥದ್ದನ್ನಿದೆ. ಹೀಗಾಗಿ ಈಶ್ವರ್ ಖಂಡ್ರೆಯವರಾಗಲಿ ಅಥವಾ ಯಾವುದೇ ಕಾಂಗ್ರೆಸ್ಸಿನ ನಾಯಕರುಗಳಾಗಲಿ ಬಿ ಜೆ ಪಿಯವರ ಮೇಲೆ ಗೂಬಿ ಕೂರಿಸುವಂಥದ್ದು ಇದು ಸತ್ಯಕ್ಕೆ ದೂರವಾದಂಥದ್ದು. ನಿಮ್ಮ ಪಕ್ಷದ ಹಿರಿಯ ಶಾಸಕರಾದಂಥ ಮಾನ್ಯ ಬಿ ಆರ್ ಪಾಟೀಲ್ರೇ ಸ್ವತಃ ವಸತಿ ಇಲಾಖೆಯಲ್ಲಿ ನನ್ನ ಪತ್ರದ ಶಿಫಾರಸ್ಸಿಗೆ ಮನ್ನಣೆ ಸಿಕ್ಕಿಲ್ಲ, ಆದರೆ ನನ್ನ ಶಿಫಾರಸನ್ನ ಪತ್ರ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯತ ಫಲಾನುಭವಿ ಹೋಗಿ ವಸತಿ ಇಲಾಖೆಯಲ್ಲಿ ಪತ್ರ ಕೊಟ್ಟು ರುಶ್ವತ್ ಲಂಚ ಕೊಟ್ಟಿದಾಗ ಅವನ ಮನೆಗಳು ಮಂಜೂರಾತಿ ಆಗಿದ್ದಾವೆ. ಇದು ಕೇವಲ ಒಂದು ಬಿ ಆರ್ ಪಾಟೀಲ್ರಿಗೆ ಮಾತ್ರ ಕ್ಷೇತ್ರಕ್ಕೆ ಸೀಮಿತವಾದಂಥದ್ದಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಇವತ್ತ ಲಂಚ ಕೊಡಲಾರ್ದೇ ಯಾವ ರೀತಿಯ ಕೂಡ ಇವತ್ತು ಕೆಲಸಗಳಾಗ್ತಾ ಇಲ್ಲ. ಮತ್ತೊಂದು ಉದಾಹರಣೆ, ನಮ್ಮ ಭೈರೇಗೌಡರು ಮೊನ್ನೆ ಒಂದು ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಕೊಟ್ಟಾಗ ಸ್ವತಃ ಅವರೇ ಹೇಳಿದ್ದಾರೆ ಲಂಚಕ್ಕೆ ಒಂದು ನೀವು ದರಪಟ್ಟಿಯನ್ನು ಹಾಕಿ ಅಂತ. ಭೈರೇಗೌಡರು ಬಿ ಆರ್ ಪಾಟೀಲ್ರು ಬಿ ಜೆ ಪಿದ ಶಾಸಕರಲ್ಲ, ನಿಮ್ಮ ಸರ್ಕಾರದಲ್ಲಿ ಮಂತ್ರಿಗಳು, ನಿಮ್ಮ ಸರ್ಕಾರದ ಶಾಸಕರು. ಅವರು ಹೇಳಿದಾಗ ಈಶ್ವರ್ ಖಂಡ್ರೆ ಆಗಲಿ ಮತ್ತು ಯಾರೇ ಸಚಿವರಾಗಲಿ ಭ್ರಷ್ಟಾಚಾರ ನಡೆದಿಲ್ಲ ಅನ್ನುವಂಥದ್ದನ್ನು ನಿಮ್ಮ ಸುಳ್ಳು, ನಿಮ್ಮ ದಪ್ಪ ಚರ್ಮ ಇವತ್ತು ನೀವು ಸ್ವತಃ ಅದನ್ನು ಸಮರ್ಥಿಸಿಕೊಳ್ತಾ ಇದ್ದೀರಿ. ಮತ್ತು ನಮ್ಮ ಸರ್ಕಾರದ ಭ್ರಷ್ಟಾಚಾರದಿಂದ ದೂರ ಇದೆ ಅನ್ನುವಂಥದ್ದನ್ನು ಸ್ವತಃ ನೀವೇ ಸರ್ಟಿಫಿಕೇಟ್ ಕೊಟ್ಟು ಬೆನ್ನು ಮುಟ್ಕೊಳ್ತಾ ಇದ್ದೀರಿ. ಇದು ನಾಚಿಕೆಗೇಡಿತನ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ಸರ್, ಟೋಟಲಿ ಗುಡಿಸಲು ಮುಕ್ತ ರಾಜ್ಯ ಮಾಡ್ತೀವಿ. ಈಗ ಬಡವರು ಅಂದ್ರೆ ವಸತಿ ಅಂದ್ರೆ ಬಡವರು ತೀರಾ ಒಂದು ಗುಡಿಸಲಲ್ಲಿ ಇರೋರು ಅಂತ ಬಡವರಿಗೆ ಕೂಡ ಇವ್ರು ಬಿಡ್ತಾ ಇಲ್ಲಲ್ಲ ಸರ್. ಅಂದ್ರೆ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಆಗಿದೆ. ಮಾತೆತ್ತರಿ ಘನಂದಾರಿ ದೊಡ್ಡ ದೊಡ್ಡ ಸಚಿವರು ನಾವು ಭ್ರಷ್ಟಾಚಾರ ಮಾಡಲ್ಲ, ಬಿ ಜೆ ಪಿದವ್ರಿಗೆ ಗೊತ್ತು, ಹಾಂಗೆ ಗೊತ್ತು ಕತೆ ಹೇಳ್ತಾರೆ. ಈಗ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ರಾಜ್ಯದಾಗ ಬಿ ಜೆ ಪಿ ಸರ್ಕಾರ ಸರ್, ಯಾವ ಸರ್ಕಾರ? ಖಂಡಿತವಾಗಿಯೂ ನಾನು ನನ್ನ ಜಿಲ್ಲೆಯಲ್ಲಿ ಕೂಡ ಈಶ್ವರ್ ಖಂಡ್ರೆರ ಮೊದಲಿನ ಅವಧಿಯಲ್ಲಿ ಸಚಿವರಿದ್ದಾಗ ನಾನು ಅನೇಕ ಬಾರಿ ಹೇಳಿದ್ದೆ, ಒಬ್ಬ ಬಡವ 25,000-30,000 ರೂಪಾಯಿ ಕೊಡ್ಲಾರ್ದೇ ಅವನಿಗೆ ಮನೆ ಮಂಜೂರಾತಿ ಆಗೋದಿಲ್ಲ. ಇದು ಕಾಂಗ್ರೆಸ್ಸಿನ ಕೈಗನ್ನಡಿ ಇದೆ. ಅದು ಕನ್ನಡಿಯಲ್ಲಿ ತೋರಿಸಿಂತಿದೆ, ನಿಮ್ಮ ಮುಖ ನೋಡ್ಕೊರು ಅದರಲ್ಲಿ. ಮತ್ತು ನಿಮ್ಗೆ ಏನಾದರೂ ಆತ್ಮ ಸಾಕ್ಷಿದ್ರೆ ಬಡವರನ್ನು ಕರೆದು ಕೇಳಿ ಯಾರು ಲಂಚ ಪಡೀತಾ ಇದ್ದಾರೆ ಮತ್ತು ಆ ಲಂಚದಲ್ಲಿ ನಿಮ್ಗೆ ಎಷ್ಟು ಪಾಲು ಸಿಗ್ತಾಯಿದೆ ಅನ್ನುವಂಥದ್ದನ್ನು ನೀವೇ ಸ್ವತಃ ಒಪ್ಕೊಳ್ಳಿ. ಹೀಗಾಗಿ ಇಂತಹ ರಾಜಕೀಯ ಹೇಳಿಕೆಗಳನ್ನು ಕೊಟ್ಟು ನೀವು ಬಿ ಜೆ ಪಿ ಮೇಲೆ ಗೂಬೆ ಕೂರಿಸಿದರೆ ಇದು ಜನ ಒಪ್ಪುವುದಿಲ್ಲ. ರಾಜ್ಯಾದ್ಯಂತ ಎಲ್ಲ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಖಂಡಿತವಾಗಿಯೂ ನೋಡಿ, ಯಾವುದು ಭ್ರಷ್ಟಾಚಾರ ಅನ್ನುವಂಥದ್ದನ್ನು ಸರ್ಕಾರದಲ್ಲಿ ನಡೀತಾ ಇರೋಂಥ ಸಂದರ್ಭದಲ್ಲಿ ಕೇವಲ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ ಇರುವುದಿಲ್ಲ. ಆ ಇಲಾಖೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದಿರುತ್ತದೆ. ಆ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಎಲ್ಲ ರಾಜ್ಯದ ಮೂಲೆಯಿಂದ ಭ್ರಷ್ಟಾಚಾರ ನಡೆದಾಗೆ ಬೇಸತ್ತಿ ಇಂತಹ ಒಂದು ಬಿ ಆರ್ ಪಾಟೀಲ್ ಅಂತ ಹಿರಿಯ ಶಾಸಕರು
ಅದಕ್ಕೆ ಹೊರಗಡೆ ಹಾಕಿದ್ದಾರೆ ವಿಷಯನ. ಸೊ ಇದು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಮಾತಂತ ಹೇಳ್ಬೋದು. ಟೋಟಲಿ ಗಡಿ ಜಿಲ್ಲೆ ಬೀದರ್ಲು ಕೂಡ ದೊಡ್ಡ ಪ್ರಮಾಣದ ವಸತಿ ಹಗರಣ ನಡೆದಿತ್ತು. ಇವತ್ತು ರಾಜ್ಯಾದ್ಯಂತ ವಸತಿ ಹಗರಣ ನಡೀತಾ ಇದೆ. ಬಡವರಿಗೆ ಕೂಡ ಬಿಡ್ತಾ ಇಲ್ಲ. ದಲಿತರು, ಬಡವರು, ಗುಡಿಸಲಲ್ಲಿ ವಾಸಿಸ್ತಾ ಇದ್ದಂಥ ಜನರಿಗೇನು ಸರ್ಕಾರ ಮನೆ ಕೊಡ್ತಾ ಅದರ ಕೂಡ ಲಂಚ ತಗೋತಾ ಇದ್ದಾರೆ. ಸ್ವಲ್ಪ ಮಾನ ಮರ್ಯಾದೆ ಇದೆಯಾ ಅಂಥೇಳಿ ಖೂಬಾ ಅವ್ರು ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ BR ಪಾಟೀಲ್ ಇವತ್ತು ಸರ್ಕಾರ ವಿರುದ್ಧವೇ ಏನೋ ಎಲ್ಲೋ ಒಂದು ಕಡೆ ಭುಗಿಲಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಒಬ್ಬರು ಹಿರಿಯ ಶಾಸಕರು ಹೇಳ್ತಾ ಇದ್ದಾರೆ. ನಮ್ಮ ಜೊತೆ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಇದ್ದಾರೆ. ಸರ್, ಏನಿದು ಟೋಟಲಿ ಒಬ್ಬ ಹಿರಿಯ ಶಾಸಕರೇನದ ಅಂದ್ರೆ ಈಗ ಸರ್ಕಾರ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ದಾರೆ. ಅವ್ರದ್ದು ಸಚಿವರು ಅವ್ರೇನು ಹೇಳ್ತಾರೆ, ಟೋಟಲಿ BJPದವರಿಗೆ ಗೊತ್ತದ ಭ್ರಷ್ಟಾಚಾರ ಅಂದ್ರೆ ಇಡೀ ರಾಜ್ಯದ ಜನ ನೋಡತ್ತಾರ. ಆದ್ರೆ ಇವತ್ತು BJPದವರು ವಿರೋಧ ಮಾಡ್ಲಿಕ್ಕೆ ಇಂಥ ವಿಷಯಗಳು, ಇಂಥ ಭ್ರಷ್ಟಾಚಾರ ಎತ್ತಲಕ್ಕೆ ಯಾಕೆ ವಿಫಲ ಆಗ್ತಾ ಇದೆ ಸರ್? ಕಾಂಗ್ರೆಸ್ ಸ್ವತಂತ್ರ ಭಾರತದಲ್ಲಿ ಯಾವ ರಾಜ್ಯಗಳಲ್ಲಾಗಲಿ ಅಥವಾ ರಾಷ್ಟ್ರ ಮಟ್ಟದ ಸರ್ಕಾರಗಳಾಗಲಿ ಸದಾ ಭ್ರಷ್ಟಾಚಾರದ ಜನ್ಮ ಕೊಟ್ಟಿದ್ದಂಥದ್ದು ಯಾವುದಾದ್ರೂ ಪಕ್ಷ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಇದೆ. ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ಖಟಾಖಟ್ ಅನ್ನುವಂಥ ಶಬ್ದದ ಮೂಲ ಅರ್ಥ ಮತ್ತು ಅದರ ಮರ್ಮ ಇವತ್ತು ಕಳೆದ 2 ವರ್ಷದಿಂದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರದಲ್ಲಿ ಖಟಾಖಟ್ ಅನ್ನೋಂಥದ್ದನ್ನು ಮತ್ತು ದೀನ, ದಲಿತ, ಹಿಂದುಳಿದಂಥ ಎಲ್ಲ ವರ್ಗದವರನ್ನು ಇವತ್ತು ಸುಲಿಗೆ ಮಾಡಲಿಕ್ಕೆ ಖಟಾಖಟ್ ಅನ್ನುವಂಥದ್ದನ್ನಿದೆ. ಹೀಗಾಗಿ ಈಶ್ವರ್ ಖಂಡ್ರೆಯವರಾಗಲಿ ಅಥವಾ ಯಾವುದೇ ಕಾಂಗ್ರೆಸ್ಸಿನ ನಾಯಕರುಗಳಾಗಲಿ BJPಯವರ ಮೇಲೆ ಗೂಬಿ ಕೂರಿಸುವಂಥದ್ದು ಇದು ಸತ್ಯಕ್ಕೆ ದೂರವಾದಂಥದ್ದು. ನಿಮ್ಮ ಪಕ್ಷದ ಹಿರಿಯ ಶಾಸಕರಾದಂಥ ಮಾನ್ಯ BR ಪಾಟೀಲ್ರೇ ಸ್ವತಃ ವಸತಿ ಇಲಾಖೆಯಲ್ಲಿ ನನ್ನ ಪತ್ರದ ಶಿಫಾರಸ್ಸಿಗೆ ಮನ್ನಣೆ ಸಿಕ್ಕಿಲ್ಲ, ಆದರೆ ನನ್ನ ಶಿಫಾರಸನ್ನ ಪತ್ರ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯತ ಫಲಾನುಭವಿ ಹೋಗಿ ವಸತಿ ಇಲಾಖೆಯಲ್ಲಿ ಪತ್ರ ಕೊಟ್ಟು ರುಶ್ವತ್ ಲಂಚ ಕೊಟ್ಟಿದಾಗ ಅವನ ಮನೆಗಳು ಮಂಜೂರಾತಿ ಆಗಿದ್ದಾವೆ. ಇದು ಕೇವಲ ಒಂದು BR ಪಾಟೀಲ್ರಿಗೆ ಮಾತ್ರ ಕ್ಷೇತ್ರಕ್ಕೆ ಸೀಮಿತವಾದಂಥದ್ದಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಇವತ್ತು ಲಂಚ ಕೊಡಲಾರ್ದೇ ಯಾವ ರೀತಿಯ ಕೂಡ ಇವತ್ತು ಕೆಲಸಗಳಾಗ್ತಾ ಇಲ್ಲ. ಮತ್ತೊಂದು ಉದಾಹರಣೆ, ನಮ್ಮ ಭೈರೇಗೌಡರು ಮೊನ್ನೆ ಒಂದು ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಕೊಟ್ಟಾಗ ಸ್ವತಃ ಅವರೇ ಹೇಳಿದ್ದಾರೆ ಲಂಚಕ್ಕೆ ಒಂದು ನೀವು ದರಪಟ್ಟಿಯನ್ನು ಹಾಕಿ ಅಂತ. ಭೈರೇಗೌಡರು BR ಪಾಟೀಲ್ರು BJPದ ಶಾಸಕರಲ್ಲ, ನಿಮ್ಮ ಸರ್ಕಾರದಲ್ಲಿ ಮಂತ್ರಿಗಳು, ನಿಮ್ಮ ಸರ್ಕಾರದ ಶಾಸಕರು. ಅವರು ಹೇಳಿದಾಗ ಈಶ್ವರ್ ಖಂಡ್ರೆ ಆಗಲಿ ಮತ್ತು ಯಾರೇ ಸಚಿವರಾಗಲಿ ಭ್ರಷ್ಟಾಚಾರ ನಡೆದಿಲ್ಲ ಅನ್ನುವಂಥದ್ದನ್ನು ನಿಮ್ಮ ಸುಳ್ಳು, ನಿಮ್ಮ ದಪ್ಪ ಚರ್ಮ ಇವತ್ತು ನೀವು ಸ್ವತಃ ಅದನ್ನು ಸಮರ್ಥಿಸಿಕೊಳ್ತಾ ಇದ್ದೀರಿ. ಮತ್ತು ನಮ್ಮ ಸರ್ಕಾರದ ಭ್ರಷ್ಟಾಚಾರದಿಂದ ದೂರ ಇದೆ ಅನ್ನುವಂಥದ್ದನ್ನು ಸ್ವತಃ ನೀವೇ ಸರ್ಟಿಫಿಕೇಟ್ ಕೊಟ್ಟು ಬೆನ್ನು ಮುಟ್ಕೊಳ್ತಾ ಇದ್ದೀರಿ. ಇದು ನಾಚಿಕೆಗೇಡಿತನ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಸರ್, ಟೋಟಲಿ ಗುಡಿಸಲು ಮುಕ್ತ ರಾಜ್ಯ ಮಾಡ್ತೀವಿ. ಈಗ ಬಡವರು ಅಂದ್ರೆ ವಸತಿ ಅಂದ್ರೆ ಬಡವರು ತೀರಾ ಒಂದು ಗುಡಿಸಲಲ್ಲಿ ಇರೋರು, ಅಂಥ ಬಡವರಿಗೆ ಕೂಡ ಇವ್ರು ಬಿಡ್ತಾ ಇಲ್ಲಲ್ಲ ಸರ್. ಅಂದ್ರೆ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಆಗಿದೆ. ಮಾತೆತ್ತರಿ ಘನಂದಾರಿ ದೊಡ್ಡ ದೊಡ್ಡ ಸಚಿವರು ನಾವು ಭ್ರಷ್ಟಾಚಾರ ಮಾಡಲ್ಲ, BJPದವ್ರಿಗೆ ಗೊತ್ತು, ಹಾಂಗೆ ಗೊತ್ತು ಕತೆ ಹೇಳ್ತಾರೆ. ಈಗ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ರಾಜ್ಯದಾಗ BJP ಸರ್ಕಾರ ಸರ್, ಯಾವ ಸರ್ಕಾರ? ಖಂಡಿತವಾಗಿಯೂ ನಾನು ನನ್ನ ಜಿಲ್ಲೆಯಲ್ಲಿ ಕೂಡ ಈಶ್ವರ್ ಖಂಡ್ರೆರ ಮೊದಲಿನ ಅವಧಿಯಲ್ಲಿ ಸಚಿವರಿದ್ದಾಗ ನಾನು ಅನೇಕ ಬಾರಿ ಹೇಳಿದ್ದೆ, ಒಬ್ಬ ಬಡವ 25,000-30,000 ರೂಪಾಯಿ ಕೊಡ್ಲಾರ್ದೇ ಅವನಿಗೆ ಮನೆ ಮಂಜೂರಾತಿ ಆಗೋದಿಲ್ಲ. ಇದು ಕಾಂಗ್ರೆಸ್ಸಿನ ಕೈಗನ್ನಡಿ ಇದೆ. ಇದು ಕನ್ನಡಿಯಲ್ಲಿ ತೋರಿಸಿಂತಿದೆ, ನಿಮ್ಮ ಮುಖ ನೋಡ್ಕೊರು ಅದರಲ್ಲಿ. ಮತ್ತು ನಿಮ್ಗೆ ಏನಾದರೂ ಆತ್ಮ ಸಾಕ್ಷಿದ್ರೆ ಬಡವರನ್ನು ಕರೆದು ಕೇಳಿ ಯಾರು ಲಂಚ ಪಡಿತಾ ಇದ್ದಾರೆ ಮತ್ತು ಆ ಲಂಚದಲ್ಲಿ ನಿಮ್ಗೆ ಎಷ್ಟು ಪಾಲು ಸಿಗ್ತಾ ಇದೆ ಅನ್ನುವಂಥದ್ದನ್ನು ನೀವೇ ಸ್ವತಃನೇ ಒಪ್ಕೊಳ್ಳಿ. ಹೀಗಾಗಿ ಇಂತಹ ರಾಜಕೀಯ ಹೇಳಿಕೆಗಳನ್ನು ಕೊಟ್ಟು ನೀವು BJP ಮೇಲೆ ಗೂಬೆ ಕೂರಿಸಿದರೆ ಇದು ಜನ ಒಪ್ಪುವುದಿಲ್ಲ.
ಇಡೀ ರಾಜ್ಯಾದ್ಯಂತ ಎಲ್ಲ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ವಸತಿ. ಖಂಡಿತವಾಗಿಯೂ ನೋಡಿ, ಯಾವುದು ಭ್ರಷ್ಟಾಚಾರ ಅನ್ನುವಂಥದ್ದನ್ನು ಸರ್ಕಾರದಲ್ಲಿ ನಡೀತಾ ಇರೋಂಥ ಸಂದರ್ಭದಲ್ಲಿ ಕೇವಲ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ ಇರುವುದಿಲ್ಲ. ಆ ಇಲಾಖೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದಿರುತ್ತದೆ. ಆ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಎಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಭ್ರಷ್ಟಾಚಾರ ನಡೆದಾಗೆ ಬೇಸತ್ತಿ ಇಂತಹ ಒಂದು ಬಿ ಆರ್ ಪಾಟೀಲ್ ಅಂತ ಹಿರಿಯ ಶಾಸಕರು ಅದಕ್ಕೆ ಹೊರಗಡೆ ಹಾಕಿದ್ದಾರೆ ವಿಷಯನ. ಸೊ ಇದು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಮಾತಂತ ಹೇಳ್ಬೋದು. ಟೋಟಲಿ ಗಡಿ ಜಿಲ್ಲೆ ಬೀದರ್ಲು ಕೂಡ ದೊಡ್ಡ ಪ್ರಮಾಣದ ವಸತಿ ಹಗರಣ ನಡೆದಿತ್ತು. ಇವತ್ತು ರಾಜ್ಯಾದ್ಯಂತ ವಸತಿ ಹಗರಣ ನಡೀತಾ ಇದೆ. ಬಡವರಿಗೆ ಕೂಡ ಬಿಡ್ತಾ ಇಲ್ಲ. ದಲಿತರು, ಬಡವರು, ಗುಡಿಸಲಲ್ಲಿ ವಾಸಿಸ್ತಾ ಇದ್ದಂಥ ಜನರಿಗೇನು ಸರ್ಕಾರ ಮನೆ ಕೊಡ್ತಾ ಅದರ ಕೂಡ ಲಂಚ ತಗೋತಾ ಇದ್ದಾರೆ. ಸ್ವಲ್ಪ ಮಾನ ಮರ್ಯಾದೆ ಇದೆಯಾ ಅಂಥೇಳಿ ಖೂಬಾ ಅವ್ರು ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.